अब बच्चों को फारकती नहीं देनी है। ಇವಾಗ ಮಕ್ಕಳಿಗೆ ಡೈವೋರ್ಸ್ ಕೊಡಬಾರ್ದಾಗಿದೆ. अब तक जो हुआ सो हुआ। ಇಲ್ಲಿವರೆಗೂ ಏನಾಯ್ತು ಆಯ್ತು. अब अब नहीं देनी है. ಆದರೆ ಇವಾಗ ಡೈವೋರ್ಸ್ ಕೊಡಬಾರ್ದಾಗಿದೆ. भले बैठे बैठे चलो. ಬರಲೇ ಕುತ್ಕೊಂಡಲ್ಲೇ ನಡೀರಿ. क्या बैठे बैठे कैसे चलेंगे? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಒಂದೇ ಜಾಗದಲ್ಲಿ ಕೂತು ಯಾವ ಥರ ನಡಿಲಿಕ್ಕಾಗುತ್ತೆ. जैसे किसी की टांगे टूट गई हो. ಯಾವ ಥರ ಯಾರ್ದಾದ್ರೂ ಕಾಲು ಮುರಿದೋಗ್ಬಿಟ್ಟಿರುತ್ತೆ. स्टेशन में देखे है ना. ಸ್ಟೇಷನ್ನಲ್ಲಿ ನೋಡಿದ್ದೀರಾ ಅಲ್ವಾ. बहुतों की टांगे टूटी हुई होती हैं, भीख मांगते हैं. ತುಂಬ ಜನಗಳ ಕಾಲು ಮುರಿದೋಗಿರುತ್ತೆ, ಭಿಕ್ಷೆಯನ್ನು ಬೇಡ್ತಾರೆ. तो वो रेगड़ियाँ पहन के चलते हैं ना. ಮತ್ತೆ ಅವಳು ತೆವಳಿ ಮಕ್ಕಳು ನಡೀತಾರೆ, ಓಡಾಡೋದು ಕಲಿಯುವಾಗ ಆ ಥರ ನಡೀತಾರೆ ಅಲ್ವಾ. अरे पुरुषार्थ में चलना भी अनेक प्रकार का होता है. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅರೆ ಪುರುಷಾರ್ಥದಲ್ಲಿ ನಡೆಯೋದು ಸಹ ಅನೇಕ ಪ್ರಕಾರದಲ್ಲಿರುತ್ತೆ. एक होता है लेटे लेटे. ಒಂದಾಗಿರುತ್ತೆ ಮಲ್ಗಿ आराम से. ಆರಾಮಾಗಿ ಪುರುಷಾರ್ಥ ಮಾಡ್ತಾರೆ. एक होता है बैठे बैठे. ಒಂದಾಗಿರುತ್ತೆ ಕುತ್ಕೊಂಡು ಮಾಡೋದು. एक होता है चलते चलते. ಮತ್ತೆ ಇನ್ನೊಂದಾಗಿರುತ್ತೆ ನಡೀತಾ ಮಾಡೋದು. एक होता है दौड़ते दौड़ते. ಒಂದಾಗಿರುತ್ತೆ ಓಡ್ತಾ दौड़ के पुरुषार्थ किया जाता है ना. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಓಡಿ ಪುರುಷಾರ್ಥ ಮಾಡಬೇಕಾಗುತ್ತೆ ಅಲ್ವಾ. है रेस में दौड़ होती है. ರೇಸ್ನಲ್ಲೂ ಸಹ ಓಡೋದಿರುತ್ತೆ. और एक होता है उड़ के. ಒಂದಾಗಿರುತ್ತೆ ಆರಿ ಹೋಗೋದು. और सबसे ज्यादा तीखा नहीं हाई जंप लगाना. ಎಲ್ಲದಕ್ಕಿಂತ ತೀಕ್ಷ್ಣ ಆಗಿರೋದು ಯಾವುದಾಗಿದೆ, ಹೈ ಜಂಪ್ ಮಾಡೋದು. तो भले बैठे बैठे चलो. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಭಲೆ ಕುತ್ಕೊಂಡಲ್ಲೇ ನಡೀರಿ. बना भले रेगड़ी पहन के चलो. ಅಂದರೆ ಭಲೆ ನೀವು ತೆವಳಿನೇ ನಡೀರಿ. लेकिन बाबा को छोड़ना हरकती नहीं देना. ಆದರೆ ಬಾಬಾನ ಬಿಡಬೇಡಿ, ಫಾರ್ಕತಿ ಕೊಡಬೇಡಿ. अच्छा बताओ भगवान को गुटका आता है? ಅಚ್ಚಾ ಹೇಳಿ ಭಗವಂತನಿಗೆ ಗುಟ್ಕಾ ಬರುತ್ತಾ? नहीं आता. गुटका नहीं आता. अच्छा झुटका आता है. ಅದಕ್ಕೆ ಬಾಬಾ ಹೇಳ್ತಾರೆ ಗುಟ್ಕಾ ಬರಲ್ಲ ಅಂದ್ರೆ ಜುಟ್ಕಾ ಬರುತ್ತಾ ಅಂದ್ರೆ ತೂಗುಡಿಸ್ತಾರ ಅಂತ ಕೇಳ್ತಾ ಇದ್ದಾರೆ. झूठ बोल रही. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾರು ಅಂದ್ರು ಇಲ್ಲ ಭಗವಂತನಿಗೆ ಬರಲ್ಲ ಅಂತ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದೀರಾ. झुटका ಅಂದ್ರೆ ತೂಗುಡಿಸೋದು. गुटका अलग बात. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಗುಟ್ಕಾ ಅಂದ್ರೆ झुटका आता है. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ತೂಗುಡಕ್ಕೆ ಬರುತ್ತಾ. ಅದಕ್ಕೆ ಬಾಬಾ ಆಕ್ಟಿಂಗ್ ಮಾಡಿ ತೋರಿಸ್ತಾ ಇದ್ದಾರೆ. भगवान को ऐसे ऐसे होता है ना, याद में बैठे हैं या मुरली सुन रहे हैं. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಈ ತರ ಆಗುತ್ತೆ ಅಲ್ವಾ, ನೆನಪಲ್ಲಿ ಕೂತ್ಕೊಂಡಿರ್ತಾರೆ, ಮುರಳಿ ಕೇಳ್ತಾ ಇರ್ತಾರೆ, ऐसे हो जाता है. ಈ ತರ ಆಗೋಗುತ್ತೆ ಅಂತ ತೂಗುಡಿಸೋ ಆಕ್ಟಿಂಗ್ ಮಾಡಿ ತೋರಿಸ್ತಾ ಇದ್ದಾರೆ ಬಾಬಾ. बोला चलो. ಅದಕ್ಕೆ ಹೇಳಿದ್ರು ಅಚ್ಚಾ ನಡೀರಿ. वो बोलता है. ಅವ್ರು ಹೇಳ್ತಾರೆ. कौन? ಯಾರು ಹೇಳ್ತಾರೆ? भगवान बोलता है. ಭಗವಂತ ಹೇಳ್ತಾರೆ. ये कौन बोल रहा है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಈ ಮಾತನ್ನ ಯಾರು ಹೇಳ್ತಾ ಇದ್ದಾರೆ? चलो वो बोलता है. ಹೋಗ್ಲಿ ನಡೀರಿ ಅವ್ರು ಹೇಳ್ತಾರೆ. नहीं. ಇಲ್ಲ हमको पैसा दो. ನಮಗೆ ದುಡ್ಡು ಕೊಡಿ. हम धंधा करेगा. ನಾವೇನಾದರೂ ವ್ಯಾಪಾರವನ್ನ ಮಾಡ್ತೀವಿ. शादी करेगा. ಮದುವೆ ಮಾಡ್ಕೊತಾರೆ. फलाना करेगा. ಅದನ್ನ ಮಾಡ್ತಾರೆ. गया
मरा। ಅವ್ರು ಹೋಗ್ಬಿಡ್ತಾರೆ, ಸತ್ತೋಗ್ಬಿಡ್ತಾರೆ. तो कोई नेम थोड़े ही है। ಮತ್ತೇನಾದರೂ ಹೆಸರಿದೆನಾ? वरना शिवो हम कहने वालों के लिए टांट मारा। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾರು ಶಿವೋಮ್ ಅಂತ ಹೇಳ್ತಾರೆ ಅವ್ರಿಗೋಸ್ಕರ ಟೊಂಟ್ ಹೊಡಿತಾ ಇದ್ದಾರೆ ಬಾಬಾ. भगवान बन के बैठते हैं ना। ಭಗವಂತ ಆಗಿ ಕುತ್ಕೊಂತಾರೆ ಅಲ್ವಾ? कोई का भी नेम नहीं। ಯಾರ್ದು ಸಹ ಹೆಸರೇ ಇಲ್ಲ. कोई भी वक्त में माया नाक से ಯಾವುದೇ ಸಮಯ ಆಗಿರಲಿ ಅದರಲ್ಲಿ ಮಾಯೆ ಮೂಗಿಂದ पकड़ सकती है, ಹಿಡ್ಕೋಬೋದಾಗಿದೆ. क्योंकि चलते चलते उनकी चलन को बाबा झट समझ जाते हैं। ಯಾಕೆಂದರೆ ನಡೀತಾ ನಡೀತಾ ಅವ್ರ ನಡವಳಿಕೆಯನ್ನು ಬಾಬಾ ತಕ್ಷಣ ತಿಳ್ಕೊಂಡ್ಬಿಡ್ತಾರೆ. ये बाप से कैसे चलन चलते हैं। ಇವರು ತಂದೆ ಜೊತೆ ಯಾವ ಥರ ನಡವಳಿಕೆಯನ್ನು ನಡೀತಾರೆ. ये बाप से वर्षा ले लेंगे, ಇವರು ತಂದೆಯಿಂದ ಆಸ್ತಿ ತಗೊಂಡ್ಬಿಡ್ತಾರೆ. ये बाप के दिल पर चढ़ता जाता है। ಇವರು ತಂದೆಯ ಹೃದಯದ ಮೇಲೆ ಏರ್ತಾ ಹೋಗ್ತಾರೆ. या कोई न कुछ ऐसी चलन चलते हैं ಅಥವಾ ಯಾರಾದರೂ ಈ ಥರ ಏನಾದರೂ ನಡವಳಿಕೆಯನ್ನು ನಡೀತಾರೆ. जो बाप समझ जाते हैं कि ये दिल पर न चढ़ सकेगा। ಅವರು ಅವಾಗ ಬಾಬಾ ಅವರನ್ನು ತಿಳ್ಕೊಂಡ್ಬಿಡ್ತಾರೆ, ಇವರಂತೂ ಹೃದಯದ ಮೇಲೆ ಏರೋಕ್ಕೆ ಸಾಧ್ಯನೇ ಇಲ್ಲ ಅಂತ. तो बच्चों की चाल ऐसी चाहिए। ಮತ್ತೆ ಮಕ್ಕಳ ನಡವಳಿಕೆ ಈ ಥರ ಬೇಕಾಗಿದೆ. सो भी तुम बच्चों को कहा है ना, ಅದನ್ನು ಸಹ ನೀವು ಮಕ್ಕಳಿಗೆ ಹೇಳಿದ್ದಾರೆ ಅಲ್ವಾ? देखो सबको ब्राह्मण बनाते हैं। ಎಲ್ಲರನ್ನೂ ಬ್ರಾಹ್ಮಣರನ್ನಾಗಿ ಮಾಡ್ತಾರೆ. सबको ब्राह्मण बनाते हैं। ಎಲ್ಲರನ್ನೂ ಬ್ರಾಹ್ಮಣರನ್ನಾಗಿ ಮಾಡ್ತಾರೆ ಅಂದರೆ सबको बनाते हैं। ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಎಲ್ಲರನ್ನೂ ಮಾಡ್ತಾರಾ? सूर्यवंशियों को ब्राह्मण बनाते हैं। ಸೂರ್ಯವಂಶಿಗಳನ್ನೇ ಬ್ರಾಹ್ಮಣರನ್ನಾಗಿ ಮಾಡ್ತಾರಾ? एक ही गुरी के ब्राह्मण होते हैं। ಒಂದೇ ಪ್ರಕಾರದ ಬ್ರಾಹ್ಮಣರಾಗಿರ್ತಾರ? सबको माने कितनों को? ಎಲ್ಲರಿಗೂ ಅಂದರೆ ಎಷ್ಟು ಜನಗಳಿಗೆ? अरे सारी दुनिया को ब्रह्मा का बच्चा बनना पड़ेगा कि नहीं बनना पड़ेगा? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಇಡೀ ಪ್ರಪಂಚಕ್ಕೆ ಬ್ರಹ್ಮನ ಮಕ್ಕಳು ಆಗ್ಬೇಕಾಗುತ್ತೋ ಇಲ್ವೋ? बच्ची ये थोड़े से अक्षर है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮಗು ಇದು ಸ್ವಲ್ಪ ಅಕ್ಷರಗಳಿದೆ. कोई बहुत थोड़े ही कहते हैं। ಕೆಲವರು ತುಂಬ ಏನು ಜಾಸ್ತಿ ಏನು ಹೇಳ್ತಾ ಇಲ್ಲ. बाप का परिचय दिया ತಂದೆಯ ಪರಿಚಯವನ್ನು ಕೊಡ್ತಾರೆ. तो भी सच्ची ब्राह्मणी हो। ಆದರೂ ಸಹ ನೀವು ಸತ್ಯವಾಗಿರುವಂಥ ಬ್ರಾಹ್ಮಣಿಯರಾಗಿದ್ದೀರಾ. क्या ज्यादा लंबा चौड़ा नहीं समझाओ। ಏನಂತ ಹೇಳಿದ್ರು, ಜಾಸ್ತಿ ಉದ್ದ ಹೇಳ್ಬೇಡಿ. सिर्फ बाप का परिचय दे दिया। ಕೇವಲ ತಂದೆಯ ಪರಿಚಯವನ್ನು ಕೊಟ್ಬಿಟ್ರಿ. परिचय में क्या क्या बात, परिचय पत्र में क्या क्या होता है? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಪರಿಚಯ ಪತ್ರದಲ್ಲಿ ಏನೇನು ಮಾತಿರುತ್ತೆ? हैं? नाम होता है, ಹೆಸರು, ರೂಪ, ದೇಶ, ಕಾಲ ಇರುತ್ತೆ. रूप होता है, फोटो दिया होता है, ಅದಕ್ಕೆ ಬಾಬಾ ಹೇಳ್ತಾರೆ, ಹಾ ಹೆಸರು ಇರುತ್ತೆ, ರೂಪ ಇರುತ್ತೆ, ಫೋಟೋ ಇರುತ್ತೆ, देश होता है। ದೇಶ ಇರುತ್ತೆ. भारत के रहने वाले हो, ಭಾರತದಲ್ಲಿರುವಂಥವ್ರಾಗಿದ್ದೀರಾ विदेश के रहने वाले हो, कहाँ के रहने वाले हो, ಅಥವಾ ವಿದೇಶದಲ್ಲಿರುವಂಥವ್ರಾಗಿದ್ದೀರಾ, ಎಲ್ಲಿರುವಂಥವ್ರಾಗಿದ್ದೀರಾ, पूरा एड्रेस होता है ना। ಪೂರ್ತಿ ಅಡ್ರೆಸ್ ಇರುತ್ತೆ ಅಲ್ವಾ? उम्र भी होती है। ವಯಸ್ಸು ಸಹ ಇರುತ್ತೆ. तो ये सारा परिचय दे देंगे। ಮತ್ತೆ ಎಲ್ಲ ಪರಿಚಯವನ್ನು ಕೊಟ್ಬಿಡ್ತೀರಾ? हाँ? संक्षिप्त में देंगे, माने आयो वायो नहीं देंगे। ಅದಕ್ಕೆ ಬಾಬಾ ಯಾರೋ ಹೇಳಿದ್ರು ಸಂಕ್ಷಿಪ್ತದಲ್ಲಿ ಅಂದರೆ ಶಾರ್ಟಲ್ಲಿ ಕೊಡ್ತೀವಿ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮಾಯೆ ಬಿಡುತ್ತಾ ನಿಮ್ಮನ್ನು? ಮತ್ತೆ नाम वाम नहीं देंगे। ಹೆಸರು ವಗೇರೆ ಇತ್ಯಾದಿಗಳೆಲ್ಲ ಕೊಡಲಿಲ್ಲ ಅಂದರೆ इंडियन है ये बता देंगे। ಇಂಡಿಯನ್ ಆಗಿದ್ದಾರೆ ಅಂತ ಹೇಳ್ಬಿಡ್ತೀರಾ?
अरे परिचय पूरा देना है या अधूरा देना है? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಪರಿಚಯವನ್ನು ಪೂರ್ತಿ ಕೊಡಬೇಕಾ ಅಥವಾ ಅರ್ಧಂಬರ್ಧ ಕೊಡಬೇಕಾ? तो बाप का परिचय दिया तो भी सच्ची ब्राह्मणी। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ತಂದೆಯ ಪರಿಚಯವನ್ನು ಕೊಟ್ರೇನು ಸಹ ಸತ್ಯವಾಗಿರುವಂಥ ಬ್ರಾಹ್ಮಣಿಯರಾಗಿದ್ದೀರಾ. ये मूल बात है, भगवान कौन है? ಇದು ಮುಖ್ಯ ಮಾತಾಗಿದೆ, ಭಗವಂತ ಯಾರಾಗಿದ್ದಾರೆ. बिंदी है या नहीं? ಭಗವಂತ ಯಾರಾಗಿದ್ದಾರೆ, ಬಿಂದಿ ಆಗಿದ್ದಾರಾ ಅಥವಾ ಇಲ್ವಾ? तो भगाने वाले, ಯಾರೋ ಹೇಳ್ತಾ ಇದ್ದಾರೆ ಆತ್ಮಗಳನ್ನು ಓಡಿಸುವಂಥವ್ರಾಗಿದ್ದಾರೆ ಅಂತ. भगाने वाले से भगवान हो गया। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಚ್ಚ ಓಡಿಸುವಂಥವ್ರಿಗೆ ಭಗವಂತ ಅಂತ ಹೇಳ್ತಾರಾ? आत्मा कैसे भागेगी? ಆತ್ಮ ಯಾವ ಥರ ಓಡೋಗುತ್ತೆ? ये तो टांगे ही नहीं होती है। ಆತ್ಮನಿಗಂತೂ ಕಾಲುಗಳೇ ಇರಲ್ಲ. ये कोई बात नहीं, भगवान कोई जादू नहीं करता है, ಭಗವಂತ ಏನು ಜಾದೂ ಮಾಡೋದಿಲ್ಲ. प्रकृति के नियमों को कभी नहीं तोड़ता है। ಭಗವಂತ ಪ್ರಕೃತಿಯ ನಿಯಮಗಳನ್ನು ಯಾವತ್ತೂ ಉಲ್ಲಂಘನೆ ಮಾಡಲ್ಲ. हैं? ಯಾರೋ ಹೇಳ್ತಾ ಇದ್ದಾರೆ ಭಗವಂತನ ಮುರಳಿಯಲ್ಲಿ ಜಾದೂ ಇದೆ, ಮ್ಯಾಜಿಕ್ ಇದೆ ಅಂತ. मुरली में जो जादू है वो सबको क्यों नहीं लग जाता है तुरंत? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಒಂದು ವೇಳೆ ಮುರಳಿಯಲ್ಲೇ ಜಾದೂ ಇದ್ರೆ, ಮ್ಯಾಜಿಕ್ ಇದ್ರೆ, ಅದು ಎಲ್ಲರಿಗೂ ತಕ್ಷಣ ಯಾಕೆ ಪ್ರಭಾವ ಬೀಳೋದಿಲ್ಲ ಅದರದ್ದು? तो सबके ऊपर जादू लग जाए? ಮತ್ತೆ ಎಲ್ಲರ ಮೇಲೇನೂ ಆ ಚಮತ್ಕಾರದ ಅನುಭವ ಆಗಬೇಕು. हैं? सबका पार्टी नहीं? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಎಲ್ಲರದು ಪಾತ್ರನೇ ಇಲ್ಲ. अरे 40 वर्ष जब पूरे होंगे ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ 40 ವರ್ಷ ಯಾವಾಗ ಪೂರ್ತಿ ಆಗುತ್ತೆ, तो जो भगवान के सामने आएगा उसको जादू नहीं लगेगा? ಮತ್ತೆ ಯಾರು ಭಗವಂತನ ಎದುರುಗಡೆ ಬರ್ತಾರೆ ಅವ್ರಿಗೆ ಮೇಲೆ ಏನು ಜಾದೂ ಆಗೋದಿಲ್ವಾ, ಚಮತ್ಕಾರ ಆಗಲ್ವಾ? हैं? लगेगा ना? ಅವ್ರ ಮೇಲೆ ಚಮತ್ಕಾರ ಆಗುತ್ತೆ ಅಲ್ವಾ? तो अभी क्या कह रहे थे? ಮತ್ತೆ ಇವಾಗ ಏನು ಹೇಳ್ತಾ ಇದ್ರಿ? तो मूल बात है, भगवान कौन? ಮತ್ತೆ ಮುಖ್ಯ ಮಾತಾಗಿದೆ, ಭಗವಂತ ಯಾರು? बस शिव बाबा। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾರು ಹೇಳಿದ್ರು ಶಿವ ಬಾಬಾ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಚ್ಚಾ ಶಿವ ಬಾಬಾ. परिचय, परिचय पत्र, उसका परिचय पत्र पढ़ करके तो सुनाओ। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವ್ರ ಪರಿಚಯ ಪತ್ರವನ್ನು ಓದ್ಬಿಟ್ಟಾದ್ರೂ ಹೇಳಿ. अरे परिचय पत्र में क्या क्या बातें मालूम नहीं है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಪರಿಚಯ ಪತ್ರದಲ್ಲಿ ಏನೇನು ಮಾತಿರುತ್ತೆ ಗೊತ್ತಿಲ್ವಾ? हैं? इनकम टैक्स वाला नहीं, ಇನ್ಕಮ್ ಟ್ಯಾಕ್ಸ್ ಇಂದಲ್ಲ, उसमें एड्रेस नहीं होता है। ಅದರಲ್ಲಿ ಅಡ್ರೆಸ್ ಇರೋದಿಲ್ಲ. हाँ, तो बात ये है कि भगवान कौन? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಾಂ ಮತ್ತೆ ಮಾತಿದೆ ಆಗಿದೆ, ಭಗವಂತ ಯಾರು? बिंदी या साकार? ಬಿಂದಿ ಆಗಿದಾರಾ ಅಥವಾ ಸಾಕಾರ ಆಗಿದಾರಾ? हैं? ब्रह्मा कुमारियाँ क्या कहेंगी? ಮತ್ತೆ ಬ್ರಹ್ಮಕುಮಾರಿಯರು ಏನಂತ ಹೇಳ್ತಾರೆ? हैं? और धर्म वाले सब कहेंगे निराकार भगवान। ಬೇರೆ ಧರ್ಮದವರಂತೂ ಎಲ್ಲರೂ ಹೇಳ್ತಾರೆ ನಿರಾಕಾರ ಭಗವಂತ ಅಂತ. भगवान क्या है? निराकार। ಭಗವಂತ ಯಾರಾಗಿದ್ದಾರೆ? ನಿರಾಕಾರ ಆಗಿದ್ದಾರೆ. और हम क्या कहेंगे? ಮತ್ತೆ ನಾವೇನಂತ ಹೇಳ್ತೀವಿ? साकार में निराकार। ಸಾಕಾರ್ನಲ್ಲಿ ನಿರಾಕಾರ ಅಂತ ಹೇಳ್ತೀವಿ. तो बस भगवान कौन ये सिद्ध हो गया तो बाकी तो सब सहज है। ಭಗವಂತ ಯಾರು ಅನ್ನೋ ಮಾತು ಸಿದ್ಧ ಆಗೋಗ್ಬಿಟ್ರೆ ಮತ್ತೆ ಮಿಕ್ಕಿದ ಮಾತಂತೂ ಎಲ್ಲ ಸಹಜ ಆಗೋಗಿದೆ, कुछ कठिन नहीं। ಏನು ಕಠಿಣನೇ ಇಲ್ಲ. सतयुग, त्रेता युग, द्वापर, कलयुग, ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತೆ ಕಲಿಯುಗ. ये चक्कर को याद करना कोई बड़ी बात थोड़ी ही है। ಈ ಚಕ್ರವನ್ನ ನೆನ್ಪು ಮಾಡೋದು ಏನಾದರೂ ದೊಡ್ಡ ಮಾತಾಗಿದೆನಾ? बड़ी बात क्या है? ಮತ್ತೆ ದೊಡ್ಡ ಮಾತೇನಾಗಿದೆ? जानना फिर भी सहज, ಭಗವಂತನ ತಿಳ್ಕೊಳ್ಳೋದು ಆದರೂ ಸಹಜ ಆಗಿದೆ. लेकिन दूसरों को
दूसरों को पूरा परिचय देना, ಆದರೆ ಬೇರೆಯವ್ರಿಗೆ ಪೂರ್ತಿ ಪರಿಚಯವನ್ನು ಕೊಡೋದು, ये बड़ी बात है। ಇದು ದೊಡ್ಡ ಮಾತಾಗಿದೆ. वो भी अधूरा नहीं, पूरा परिचय। पूरा परिचय। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅದು ಪೂರ್ತಿ ಪರಿಚಯ ಕೊಡೋದು. चक्कर को याद करना कोई बड़ी बात नहीं है। ಚಕ್ರವನ್ನು ನೆನ್ಪು ಮಾಡೋದೇನು ದೊಡ್ಡ ಮಾತಾಗಿಲ್ಲ. बाप को याद करना कोई बड़ी बात नहीं है। ತಂದೆಯನ್ನ ನೆನ್ಪು ಮಾಡೋದು ಏನು ದೊಡ್ಡ ಮಾತಾಗಿಲ್ಲ. क्या कहा? ಏನಂತ ಹೇಳಿದ್ರು? बाप की याद करना कोई बड़ी बात। फिर क्या बड़ी बात है? ತಂದೆಯನ್ನ ನೆನ್ಪು ಮಾಡೋದೇನು ದೊಡ್ಡ ಮಾತಾಗಿಲ್ಲ ಅಂದ್ರು. ಮತ್ತೆ ಈ ದೊಡ್ಡ ಮಾತೇನಾಗಿದೆ? अरे भूल गए अभी अभी ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಇವಾಗೆ ಮರ್ತೋಗ್ಬಿಟ್ರ? हैं? हाँ, बाप का परिचय देना, आईडी प्रूफ बताना, ತಂದೆಯ ಪರಿಚಯವನ್ನು ಕೊಡೋದು, ID ಪ್ರೂಫ್ ಹೇಳೋದು, ये बड़ी बात है। ಇದು ದೊಡ್ಡ ಮಾತಾಗಿದೆ. बाप को याद करना है, पवित्र बनना है, चक्कर को समझना है। ತಂದೆಯನ್ನ ನೆನ್ಪು ಮಾಡಬೇಕಾಗಿದೆ, ಪವಿತ್ರರಾಗಬೇಕಾಗಿದೆ, ಚಕ್ರವನ್ನು ತಿಳ್ಕೋಬೇಕಾಗಿದೆ. बाबा ने जैसे समझाया है त्रिकालदर्शी, ಬಾಬಾ ಯಾವ ಥರ ತಿಳಿಸಿದ್ದಾರೆ ತ್ರಿಕಾಲದರ್ಶಿ, और चक्रवर्ती राजा बनना है, और बनना ತ್ರಿಕಾಲದರ್ಶಿ ಆಗಬೇಕು, ಚಕ್ರವರ್ತಿ ರಾಜ ಆಗಬೇಕು ಅಂತ, है, बनाना है। ಮತ್ತೆ ಸ್ವಯಂ ಸಹ ಆಗಬೇಕು, ಬೇರೆಯವರನ್ನು ಮಾಡಬೇಕು. फिर उन्हीं को है जो पहले थे। ಮತ್ತೆ ಅವ್ರದ್ದೇ ಆಗಿದೆ ಯಾರು ಮೊದಲಿದ್ರು. ये तो किसको मालूम नहीं है। ಇದಂತೂ ಯಾರಿಗೂ ಗೊತ್ತೇ ಇಲ್ಲ. क्या कि चक्रवर्ती राजा पहले कौन थे? ಏನಂತ ಹೇಳಿದ್ರು? ಚಕ್ರವರ್ತಿ ರಾಜ ಮೊದಲು ಯಾರಾಗಿದ್ರು? त्रिकालदर्शी कौन थे? ತ್ರಿಕಾಲದರ್ಶಿ ಯಾರಾಗಿದ್ರು? सबकी बुद्धि में बैठता है, ಎಲ್ಲರ ಬುದ್ಧಿಯಲ್ಲೂ ಕುತ್ಕೊಳ್ಳುತ್ತಾ? हैं? सबकी बुद्धि में बैठता है या नहीं बैठता है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಎಲ್ಲರ ಬುದ್ಧಿಯಲ್ಲೂ ಕುತ್ಕೊಳ್ಳುತ್ತಾ ಅಥವಾ ಇಲ್ವಾ? क्यों नहीं बैठता? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾಕೆ ಕುತ್ಕೊಳ್ಳೋದಿಲ್ಲ? इतना सहज ज्ञान है ಇಷ್ಟು ಸಹಜವಾಗಿರುವಂಥ ಜ್ಞಾನ ಆಗಿದೆ, तो बुद्धि में क्यों नहीं बैठता? ಮತ್ತೆ ಬುದ್ಧಿಯಲ್ಲಿ ಯಾಕೆ ಕುತ್ಕೊಳ್ಳೋದಿಲ್ಲ? क्यों है? ಅದು ಯಾರೋ ಅಂದ್ರು ಎಲ್ಲರ ಸಂಕಲ್ಪನೂ ಬೇರೆ ಬೇರೆ ಆಗಿದೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾಕೆ ಆಗಿದೆ ಮತ್ತೆ ಆ ಥರ? अलग अलग क्यों है? ಬೇರೆ ಬೇರೆ ಯಾಕೆ ಆಗಿದೆ? जब बाप के सन्मुख हैं, बाप के नजदीक हैं, ಯಾವಾಗ ತಂದೆ ಸಮ್ಮುಖದಲ್ಲಿದ್ದೀರಾ, ತಂದೆ ಹತ್ರದಲ್ಲಿದ್ದೀರಾ, तो अलग अलग हैं। ಅದಕ್ಕೆ ಮತ್ತೆ ಬೇರೆ ಬೇರೆ ಆಗಿದ್ದೀರಾ? या बाप से दूर हैं, ಅಥವಾ ತಂದೆಯಿಂದ ದೂರ ಇದ್ದೀರಾ, या जन्म जन्मांतर दूर रहे, ಅಥವಾ ಜನ್ಮ ಜನ್ಮಾಂತರದಲ್ಲಿ ದೂರ ಇರ್ತಾರಾ? तो संकल्पों में अंतर है। ಅದಕ್ಕೆ ಸಂಕಲ್ಪಗಳಲ್ಲಿ ವ್ಯತ್ಯಾಸ ಇದೆನಾ? हैं? दूर रहे ದೂರದಲ್ಲಿದ್ದಾರೆ, तो अंतर पड़ जाता है। ಅದಕ್ಕೆ ವ್ಯತ್ಯಾಸ ಬೀಳುತ್ತೆ. पतित पावन आएगा तो जरूर, ಪತಿತ್ ಪಾವನ ಅಂತೂ ಖಂಡಿತವಾಗಿ ಬರ್ತಾರೆ. परंतु ये कोई थोड़े ही समझते हैं कि ಅದಕ್ಕೆ ಬಾಬಾ ಹೇಳ್ತಾರೆ, ಆದ್ರೆ ಈ ಮಾತನ್ನ ಯಾರಾದರೂ ತಿಳ್ಕೊಂತಾರ? पतित पावन आएंगे ಪತಿತ್ ಪಾವನ ಬರ್ತಾರೆ. तो भारतवासी जो पहले पावन सूर्यवंशी थे, ಮತ್ತೆ ಭಾರತವಾಸಿಗಳು ಯಾರು ಮೊದಲು ಸೂರ್ಯವಂಶಿಗಳಾಗಿದ್ರು, वो ही तो स्थापन करने आएंगे ना। ಅವರೇ ಮತ್ತೆ ಸ್ಥಾಪನೆಯನ್ನ ಮಾಡ್ಲಿಕ್ಕೋಸ್ಕರ ಬರ್ತಾರೆ ಅಲ್ವಾ? क्या स्थापन करने आएंगे? ಏನ್ ಸ್ಥಾಪನೆಯನ್ನ ಮಾಡ್ಲಿಕ್ಕೋಸ್ಕರ ಬರ್ತಾರೆ? राजधानी। ರಾಜಧಾನಿಯನ್ನ. ये बात समझते नहीं है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಈ ಮಾತನ್ನ ತಿಳ್ಕೊಳ್ಳೋದಿಲ್ವಾ?
मैंने ये बात की हिस्ट्री जो है वो बुद्धि में बैठती नहीं। ಈ ಮಾತಿನ ಹಿಸ್ಟ್ರಿ ಏನಿದೆ ಇದು ಬುದ್ಧಿಯಲ್ಲಿ ಕುತ್ಕೊಳ್ಳೋದಿಲ್ವಾ? है बैठती है या नहीं बैठती? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಕುತ್ಕೊಳ್ಳುತ್ತಾ ಅಥವಾ ಇಲ್ವೋ? बैठना तो चाहिए। लेकिन क्या होता है? ಆದರೆ ಏನಾಗೋಗುತ್ತೆ? हैं? अरे भूल जाते हैं। क्यों भूल जाते हैं? ಯಾರು ಅಂದರೂ ಮರ್ತೋಗ್ಬಿಡುತ್ತೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾಕೆ ಮರ್ತೋಗುತ್ತೆ? तभी तो कहते हैं मैं आदि सनातन देवी देवता धर्म की स्थापना करता हूँ। ಅದಕ್ಕೆ ಹೇಳ್ತಾರೆ ಅಲ್ವಾ ನಾನು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡ್ತೀನಿ ಅಂತ. क्या मध्य मध्य की नहीं, ಮಧ್ಯದಲ್ಲ, अंत की नहीं, ಅಂತ್ಯದ್ದು ಅಲ್ಲ, आदि सनातन देवी देवता धर्म की स्थापना करता हूँ। ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡ್ತೀನಿ. सनातन देवी देवता धर्म वाले पावन थे, ಸನಾತನ ದೇವಿ ದೇವತಾ ಧರ್ಮದವರು ಪಾವನರಾಗಿದ್ರು. वो ही 84 जन्म प्राप्त करके ಅವರೇ 84 ಜನ್ಮಗಳನ್ನು ಪಡ್ಕೊಂಡು पतित बन गए। ಪತಿತರಾಗ್ಬಿಟ್ಟಿದ್ದಾರೆ. और बोलते हैं मैं उनको फिर बोलते हैं मैं उनका धर्म स्थापन करता हूँ। ಮತ್ತೆ ಹೇಳ್ತಾರೆ ನಾನು ಅವ್ರ ಧರ್ಮವನ್ನು ಸ್ಥಾಪನೆ ಮಾಡ್ತೀನಿ ಅಂತ. कर रहा हूँ ಮಾಡ್ತಾ ಇದ್ದೀನಿ. तो पहले उनको पावन करना पड़े ना। ಮತ್ತೆ ಅವರಿಗೆ ಮೊದಲು ಪಾವನರನ್ನಾಗಿ ಮಾಡಬೇಕಾಗಿದೆ ಅಲ್ವಾ? किनको पहले किनको करना पड़े? ಮೊದಲು ಯಾರನ್ನ ಮಾಡಬೇಕಾಗಿದೆ? सवाल तो यहाँ पहले का है। ಪ್ರಶ್ನೆ ಅಂತೂ ಇಲ್ಲಿ ಮೊದಲಿಂದ ಆಗಿದೆ. आदि सनातन ಆದಿ ಸನಾತನ ಧರ್ಮ. सनातन में एक है कि ढेर है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಸನಾತನ ಧರ್ಮದಲ್ಲಿ ಒಬ್ಬರಾಗಿದ್ದಾರಾ ಅಥವಾ ಅನೇಕರಾಗಿದ್ದಾರಾ? बुद्धि में ही नहीं आता। ಬುದ್ಧಿಯಲ್ಲೇ ಬರೋದಿಲ್ಲ. पहले किसको? ಮೊದಲು ಯಾರಿಗೆ? सूर्यवंशी में भी एक है या अनेक हैं? ಸೂರ್ಯವಂಶಿಗಳಲ್ಲೂ ಸಹ ಒಬ್ಬರಾಗಿದ್ದಾರಾ ಅಥವಾ ಅನೇಕರಾಗಿದ್ದಾರಾ? नाम वाले आते हैं। ये तो समझ की बात है ना ಇದಂತೂ ತಿಳ್ಕೊಳ್ಳೋಂಥ ಮಾತಾಗಿದೆ ಅಲ್ವಾ? कि जो भारतवासी पहले सूर्यवंशी थे, ಯಾರು ಭಾರತವಾಸಿಗಳು ಮೊದಲು ಸೂರ್ಯವಂಶಿ ಆಗಿದ್ರು, चक्रवर्ती राजा थे, ಚಕ್ರವರ್ತಿ ರಾಜ ಆಗಿದ್ರು, त्रिकालदर्शी थे, ತ್ರಿಕಾಲದರ್ಶಿ ಆಗಿದ್ರು, उन्हीं को फिर पहले पहले कहेंगे। ಅವರಿಗೆ ಮತ್ತೆ ಮೊದಲು ಅಂತ ಹೇಳಲಾಗುತ್ತೆ. पहले नंबर में किसको कहेंगे? ಮೊದಲನೇ ನಂಬರ್ನಲ್ಲಿ ಯಾರಿಗೆ ಅಂತ ಹೇಳಲಾಗುತ್ತೆ? प्रजाति का तो पहले उनको पावन करना पड़े ಮತ್ತೆ ಮೊದಲು ಅವರನ್ನ ಪಾವನರನ್ನಾಗಿ ಮಾಡಬೇಕಾಗುತ್ತೆ. और वो ही आएंगे ಮತ್ತೆ ಅವರೇ ಬರ್ತಾರೆ पावन बनने के लिए। ಪಾವನರಾಗ್ಲಿಕ್ಕೋಸ್ಕರ. कहाँ आएंगे? ಎಲ್ಲಿ ಬರ್ತಾರೆ? हैं? हैं? कहाँ आएंगे? ಕೇಳ್ತಾ ಇದ್ದಾರೆ ಬಾಬಾ ಎಲ್ಲಿ ಬರ್ತಾರೆ ಅಂತ. ಯಾರೋ ಹೇಳಿದ್ರು ಸೃಷ್ಟಿಯಲ್ಲಿ ಅಂತ. सृष्टि पर आएंगे। ಅದಕ್ಕೆ ಬಾಬಾ ಹೇಳ್ತಾರೆ ಅಚ್ಚಾ ಸೃಷ್ಟಿಯಲ್ಲಿ ಬರ್ತಾರಾ? अरे वो तो सृष्टि पे आए हुए पतित बन करके ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅರೆ ಅವರಂತೂ ಸೃಷ್ಟಿಯಲ್ಲಿ ಬಂದಿದ್ದಾರೆ. उन्हें 5000 साल हो गए ना अब तो। ಪತಿತರಾಗ್ಬಿಟ್ಟು ಅವರಿಗೆ ಬಂದ್ಬಿಟ್ಟು ಮತ್ತೆ 5000 ವರ್ಷಗಳಾಯ್ತಲ್ವಾ ಇವಾಗ? सृष्टि पर उस समय कहाँ से आएंगे? ಸೃಷ್ಟಿಯಲ್ಲಿ ಆ ಟೈಮ್ನಲ್ಲಿ ಎಲ್ಲಿಂದ ಬರ್ತಾರೆ? तो पहले उनको पावन करना पड़े जो पतित बन गए, ಮತ್ತೆ ಮೊದಲು ಅವರನ್ನ ಪಾವನರನ್ನಾಗಿ ಮಾಡಬೇಕಾಗಿತ್ತೆ ಯಾರು ಪತಿತರಾಗಿದ್ದಾರೆ. और वो ही आएंगे पावन बनने के लिए। ಮತ್ತೆ ಅವರೇ ಬರ್ತಾರೆ ಪಾವನರಾಗ್ಲಿಕ್ಕೋಸ್ಕರ. तो कहाँ आएंगे? ಮತ್ತೆ ಅವ್ರು ಎಲ್ಲಿ ಬರ್ತಾರೆ? भविष्य की बात बताइए। ಏನಂತ ಹೇಳಿದ್ರು? ಭವಿಷ್ಯದ ಮಾತನ್ನ ಹೇಳಿದ್ರು. आएंगे माना भविष्य, वर्तमान या पास्ट? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಬರ್ತಾರೆ ಅಂದ್ರೆ ಅದು ಭೂತಕಾಲನ, ವರ್ತಮಾನ ಅಥವಾ ಭವಿಷ್ಯ ಕಾಲನ? तो कब आएंगे? ಮತ್ತೆ ಯಾವಾಗ ಬರ್ತಾರೆ? पुरुषोत्तम संगम
पुरुषोत्तम संघ है तो 76 से चल रहा है। ಪುರುಷೋತ್ತಮ ಸಂಗಮ ಯುಗ ಅಂತ 76ನೇ ಇಸ್ವಿಯಿಂದ ನಡೀತಾ ಇದೆ. सावन बना रहा है ना। अति से पावन बनने में, तमो प्रधान से सतो प्रधान बनने में ಪತಿತರಿಂದ ಪಾವನರಾಗ್ಲಿಕ್ಕೋಸ್ಕರ ತಮೋಪ್ರಧಾನದಿಂದ ಸತೋಪ್ರಧಾನ ಆಗ್ಲಿಕ್ಕೋಸ್ಕರ 40 से 50 वर्ष लगते हैं। 40ರಿಂದ 50 ವರ್ಷ ಹಿಡಿಯುತ್ತೆ. तो पहले कौन आएंगे? ಮತ್ತೆ ಮೊದಲು ಯಾರು ಬರ್ತಾರೆ? अरे पावन बनने के लिए पहले कौन आएंगे बाबा के सामने? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಪಾವನರಾಗ್ಲಿಕ್ಕೋಸ್ಕರ ಬಾಬನ ಎದುರುಗಡೆ ಮೊದಲು ಯಾರು ಬರ್ತಾರೆ? सन्मुख। ಸಮ್ಮುಖದಲ್ಲಿ ಯಾರು ಬರ್ತಾರೆ? अब तो सारी मुरली सन्मुख की हो रही है ना। ಇವಾಗಂತೂ ಎಲ್ಲ ಮುರಳಿ ಸಮ್ಮುಖದ್ದೇ ನಡೀತಾ ಇದೆ ಅಲ್ವಾ? हाँ कौन? आराम वाली आत्मा आएगी। ಯಾರು? ರಾಮನಾತ್ಮನೇ ಬರ್ತಾರೆ. माने बाकी जितने भी पुरुषार्थी हैं ಅಂದ್ರೆ ಮಿಕ್ಕಿದ ಯಾರೇ ಎಷ್ಟೇ ಪುರುಷಾರ್ಥಿಗಳಿದ್ದಾರೆ वो कहीं चले जाएंगे क्या? ಅವರೆಲ್ಲಾದ್ರೂ ಹೊರಟೋಗ್ಬಿಡ್ತಾರ? हैं? नंबर 12 आएंगे। ನಂಬರ್ ವಾರಾಗೆ ಬರ್ತಾರೆ. तो ऐसी ऐसी जो मुख्य पॉइंट हैं ಮತ್ತೆ ಈ ರೀತಿ ಮುಖ್ಯವಾಗಿರುವಂತ ಪಾಯಿಂಟ್ಸ್ಗಳು ಏನೇ ಇದೆ वो बुद्धि में धारण होनी चाहिए। ಅದು ಬುದ್ಧಿಯಲ್ಲಿ ಧಾರಣೆ ಆಗ್ಬೇಕಾಗಿದೆ. और बुद्धि में धारण होनी है, ಮತ್ತೆ ಬುದ್ಧಿಯಲ್ಲಿ ಧಾರಣೆ ಆಗ್ಬೇಕಾಗಿದೆ. लेकिन नंबर बार पुरुषार्थ अनुसार। ಆದ್ರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ 1965 की रात्रि क्लास का दूसरा पेज। न होगी कोई की तकदीर में ಒಂದ್ ವೇಳೆ ಯಾರ್ದಾದ್ರೂ ಅದೃಷ್ಟದಲ್ಲೇ ಇಲ್ಲ ಅಂದ್ರೆ तो उनको इन गहरे गहरे पॉइंट्स की धारणा ही नहीं होगी। ಮತ್ತೆ ಅವರಿಗೆ ಆಳವಾಗಿರುವಂತ ಪಾಯಿಂಟ್ಸ್ ಇಂದು ಧಾರಣೆನೇ ಆಗೋದಿಲ್ಲ. और न फिर दूसरों को धारणा करा सकेंगे। ಮತ್ತೆ ಅವ್ರು ಬೇರೆಯವ್ರಿಗೆ ಧಾರಣೆಯನ್ನು ಸಹ ಮಾಡಿಸ್ಲಿಕ್ಕೆ ಆಗಲ್ಲ. उस बात की धारणा की बात है। ಯಾವ ಮಾತಿನ ಧಾರಣೆ ಮಾತಾಗಿದೆ? हैं? हाँ, गहरे पॉइंट्स में भी कौन सी बात बाबा अभी इशारा दे रही थी। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಆಳವಾಗಿರೋ ಪಾಯಿಂಟ್ ಅಂದ್ರೆ ಯಾವ ಪಾಯಿಂಟ್, ಯಾವ ಮಾತಿನ ಬಗ್ಗೆ ಇವಾಗ ಬಾಬಾ ಸೂಚನೆಯನ್ನ ಕೊಡ್ತಾ ಇದ್ರು. हाँ, बाप जब महाशिवरात्रि पर प्रत्यक्ष होगा, ತಂದೆ ಯಾವಾಗ ಮಹಾಶಿವರಾತ್ರಿಯಲ್ಲಿ ಪ್ರತ್ಯಕ್ಷ ಆಗ್ತಾರೆ, घोर अज्ञान अंधकार की रात्रि में जब सारी दुनिया डूबी हुई होगी, ಘೋರ ಅಜ್ಞಾನದ ಅಂಧಕಾರದ ರಾತ್ರಿಯಲ್ಲಿ ಯಾವಾಗ ಇಡೀ ಪ್ರಪಂಚ ಮುಳುಗೋಗಿರುತ್ತೆ, तब ಯಾವಾಗ कब डूबी हुई होगी? ಯಾವಾಗ ಮುಳುಗಿರುತ್ತೆ? 40 वर्ष पूरे होंगे 40 ವರ್ಷ ಪೂರ್ತಿ ಆಗುತ್ತಾ? और 60 के 40 वर्ष पूरे होंगे तमो प्रधान से सतो प्रधान बनने के। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಪುರುಷಾರ್ಥದ 40 ವರ್ಷ ಪೂರ್ತಿ ಆಗುತ್ತಾ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ಲಿಕ್ಕೋಸ್ಕರ. 40 वर्ष जब पूरे होंगे, ಆ 40 ವರ್ಷ ಯಾವಾಗ ಪೂರ್ತಿ ಆಗುತ್ತೆ, महाशिवरात्रि आएगी, ಯಾವಾಗ ಮಹಾಶಿವರಾತ್ರಿ ಬರುತ್ತೆ, घोर अज्ञान अंधकार की रात्रि में सब डूब जाएंगे। ಘೋರ ಅಜ್ಞಾನ ಅಂಧಕಾರದ ರಾತ್ರಿಯಲ್ಲಿ ಎಲ್ಲರೂ ಮುಳುಗೋಗ್ಬಿಡ್ತಾರೆ. तो पहले पहले सन्मुख कौन होंगे? ಮತ್ತೆ ಮೊಟ್ಟ ಮೊದಲು ಸಮ್ಮುಖ ಯಾರಾಗಿರ್ತಾರೆ? हैं? हैं? हाँ, ಯಾರಾಗಿರ್ತಾರೆ? ಯಾರು ಅಂದ್ರು ಲಕ್ಷ್ಮೀನಾರಾಯಣರು, ಸೂರ್ಯವಂಶಿ ಲಕ್ಷ್ಮೀನಾರಾಯಣರು ಅಂತ. जो सृष्टि के आदि में थे, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಾ, ಯಾರು ಸೃಷ್ಟಿಯ ಆದಿಯಲ್ಲಿದ್ರು, जो थे पहले वही वही प्रत्यक्ष होंगे ಯಾರು ಮೊದಲು ಇದ್ರು ಅವರೇ ಮತ್ತೆ ಪ್ರತ್ಯಕ್ಷ ಆಗ್ತಾರೆ. बाप के सामने, ಅವರೇ ತಂದೆ ಎದುರುಗಡೆ ಪ್ರತ್ಯಕ್ಷ ಆಗ್ತಾರೆ, बाप उनके सामने प्रत्यक्ष होगा, ಅಥವಾ ತಂದೆ ಅವರ ಎದುರುಗಡೆ ಪ್ರತ್ಯಕ್ಷ ಆಗ್ತಾರೆ. बाप सन्मुख होंगे। ತಂದೆ ಸಮ್ಮುಖದಲ್ಲಿ ಇರ್ತಾರೆ. तो ये भी तो तकदीर हुई ना। ಮತ್ತೆ ಇದು ಸಹ ಅದೃಷ್ಟ ಆಗಿದೆ ಅಲ್ವಾ? क्या खुद धारण करना और इन गहरी बातों को दूसरों को
धारण करा। ಈ ಆಳವಾಗಿರುವಂಥ ಮಾತುಗಳನ್ನು ಸ್ವಯಂ ಸಹ ಧಾರಣೆ ಮಾಡ್ಕೊಳ್ಳೋದು ಮತ್ತು ಬೇರೆಯವ್ರಿಗೂ ಧಾರಣೆಯನ್ನು ಮಾಡಿಸೋದು, ಇದು ಆಳವಾಗಿರುವಂಥ ಪಾಯಿಂಟ್ಸ್ ಆಯಿತು. फिर ये सारे का अपना अपना कर्मों का हिसाब किताब। ಮತ್ತು ಇದು ಎಲ್ಲ ಅವ್ರವ್ರ ತಮ್ಮ ತಮ್ಮ ಕರ್ಮದ ಲೆಕ್ಕಾಚಾರ ಆಗಿದೆ. ये सारे किसकी तरफ इशारा किया? ಇವರೆಲ್ಲರೂ ಅಂತ ಹೇಳ್ಬಿಟ್ಟು ಯಾರ ಕಡೆ ಸೂಚನೆಯನ್ನು ಕೊಟ್ಟರು? फिर ये सारे का अपना अपना कर्मों का हिसाब किताब। ಇವರೆಲ್ಲರದು ತಮ್ಮ ತಮ್ಮ ಕರ್ಮದ ಲೆಕ್ಕಾಚಾರ ಇದೆ. ये सारे, ಇವರೆಲ್ಲರೂ, वो सारे नहीं। ಅವರೆಲ್ಲರೂ ಅಲ್ಲ, हाँ, ಅಂದರೆ ಸೂರ್ಯವಂಶಿ ಮಕ್ಕಳಿಗೆ ಹೇಳ್ತಾ ಇರೋದು. जो भी सूर्यवंशी हैं, जो बाबा के सन्मुख हैं, ಯಾರೇ ಸೂರ್ಯವಂಶಿಗಳಿದ್ದಾರೆ, ಯಾರು ಬಾಬಾನ ಸಮ್ಮುಖದಲ್ಲಿದ್ದಾರೆ, उनकी तरफ इशारा किया। ಅವ್ರ ಕಡೆ ಸೂಚನೆಯನ್ನು ಕೊಟ್ಟರು. जैसे स्कूल में बच्चे पढ़ते हैं, ಯಾವ ಥರ ಸ್ಕೂಲ್ನಲ್ಲಿ ಮಕ್ಕಳು ಓದ್ತಾರೆ, तो भी तो कर्मों का हिसाब किताब हुआ ना। ಮತ್ತೆ ಅದು ಸಹ ಕರ್ಮದ ಲೆಕ್ಕಾಚಾರ ಆಯಿತು ಅಲ್ವಾ? क्या हिसाब किताब हुआ? ಏನು ಲೆಕ್ಕಾಚಾರ ಆಯಿತು? कोई क्लास में अव्वल नंबर पास होते हैं, ಕೆಲವರು ಕ್ಲಾಸ್ನಲ್ಲಿ ಮೊದಲನೇ ನಂಬರ್ನಲ್ಲಿ ಪಾಸ್ ಆಗ್ತಾರೆ, कोई फेल होते हैं, ಕೆಲವರು ಫೇಲ್ ಆಗ್ತಾರೆ, थर्ड क्लास पास होते हैं, ಕೆಲವರು ಥರ್ಡ್ ಕ್ಲಾಸ್ ಪಾಸ್ ಆಗ್ತಾರೆ, कोई 100 मार्क्स से पास होते हैं, ಕೆಲವರು 100 ಮಾರ್ಕ್ಸ್ನಲ್ಲಿ ಪಾಸ್ ಆಗ್ತಾರೆ, कोई 50 से, कोई 40 से, कोई 10 से, ಕೆಲವರು 50ರಿಂದ, ಕೆಲವರು 40ರಿಂದ, ಕೆಲವರು 10ರಿಂದ, पास। ಕೆಲವರು ಪೂರ್ತಿ ಫೇಲ್ ಆಗ್ತಾರೆ. तो ये क्या कहेंगे? ಮತ್ತೆ ಇದಕ್ಕೇನಂತ ಹೇಳಲಾಗುತ್ತೆ? कर्मों का हिसाब किताब। ಇದು ಮತ್ತೆ ಕರ್ಮದ ಲೆಕ್ಕಾಚಾರ ಆಗಿದೆ. कर्मों का हिसाब किताब ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಕರ್ಮದ ಲೆಕ್ಕಾಚಾರ ಅಂದರೆ कब बनाई कर्म ಯಾವಾಗ ಮಾಡಿದ್ರಿ ಕರ್ಮವನ್ನ? है? 63 जन्म में बनाई, 63 ಜನ್ಮದಲ್ಲಿ ಮಾಡಿದ್ದೀರಾ? संगम युग में बनाई, ಸಂಗಮ ಯುಗದಲ್ಲಿ ಮಾಡಿದ್ದೀರಾ? 63 जन्म में नहीं बनाई, 63 ಜನ್ಮದಲ್ಲಿ ಮಾಡಿಲ್ವಾ? नहीं बनाई। ಕೇಳ್ತಾ ಇದ್ದಾರೆ ಬಾಬಾ, ಮಾಡಿಲ್ವಾ? है? अच्छा, 63 जन्म में अगर शिव बाबा के सन्मुख ज्यादा नहीं रहे होंगे, ಅದಕ್ಕೆ ಯಾರು ಅಂದ್ರು ಇಲ್ಲ ಅಂತ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅಚ್ಚ ಆಗಿದ್ರೆ 63 ಜನ್ಮಗಳಲ್ಲಿ ಬಾಬಾರವರ ಎದುರುಗಡೆ ಇರಲಿಲ್ಲ ಜಾಸ್ತಿ ಅಂದರೆ, तो संगम युग में रहेंगे। ಮತ್ತೆ ಅವ್ರು ಸಂಗಮ ಯುಗದಲ್ಲಿ ಇರ್ತಾರೆ ಸಮ್ಮುಖದಲ್ಲಿ, है? तो संगम युग में नहीं रहेंगे। ಮತ್ತೆ ಸಂಗಮ ಯುಗದಲ್ಲೂ ಸಹ ಇರೋದಿಲ್ಲ. तो कर्मों का हिसाब किताब संगम में भी है, ಮತ್ತೆ ಕರ್ಮದ ಲೆಕ್ಕಾಚಾರ ಸಂಗಮ ಯುಗದಲ್ಲೂ ಇದೆ, और कर्मों का हिसाब किताब 63 जन्म में भी है। ಮತ್ತೆ ಕರ್ಮದ ಲೆಕ್ಕಾಚಾರ 63 ಜನ್ಮದಲ್ಲೂ ಇದೆ. तो ये कर्मों का हिसाब किताब ही कहेंगे। ಮತ್ತೆ ಇದಕ್ಕೆ ಕರ್ಮದ ಲೆಕ್ಕಾಚಾರ ಅಂತಾನೆ ಹೇಳಲಾಗುತ್ತೆ. तो पूछा, ಅದಕ್ಕೆ ಮತ್ತೆ ಕೇಳಿದ್ರು, वो हिसाब किताब भी कब? ಆ ಲೆಕ್ಕಾಚಾರನು ಸಹ ಯಾವಾಗ? है? संगम में भी और 63 जन्म में भी। ಸಂಗಮ ಯುಗದಲ್ಲೂ ಮತ್ತೆ 63 ಜನ್ಮದಲ್ಲೂ. कोई के लिए कहेंगे ಕೆಲವರಿಗೋಸ್ಕರ ಹೇಳ್ತಾರೆ, ये है इनके भाग्य में, ಇವ್ರ ಭಾಗ್ಯದಲ್ಲೇ ಇಲ್ಲ ಅಂತ. नहीं है इनके भाग्य में, ಇವ್ರ ಭಾಗ್ಯದಲ್ಲೇ ಇಲ್ಲ. ये चाहते तो सब कोई है। ಇವ್ರನ್ನ ಇಷ್ಟ ಅಂತೂ ಎಲ್ಲರೂ ಪಡ್ತಾರೆ. क्या हमारे जीवन का लक्ष्य क्या है? ಏನು ಇಷ್ಟಪಡ್ತಾರೆ ಅಂದರೆ ನಮ್ಮ ಜೀವನದ ಲಕ್ಷ್ಯನೇ ಏನಾಗಿದೆ? हाँ, लक्ष्मी नारायण जैसे बनना, ಲಕ್ಷ್ಮೀನಾರಾಯಣನ್ ಥರ ಆಗೋದು. परंतु नहीं पास हो सकते हैं, ಆದರೆ ಪಾಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, नहीं पढ़ सकते हैं। ಓದಲಿಕ್ಕೆ ಆಗಲ್ಲ. अच्छा, चाहते क्यों नहीं है? ಅಚ್ಚ ಯಾಕೆ ಇಷ್ಟಪಡೋದಿಲ್ಲ? हैं? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಭಾಗ್ಯದಲ್ಲೇ ಇಲ್ಲ.
अबे बाबा ने कहा चाहते तो सब है, आप कहते भाग्य में नहीं है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಬಾಬಾ ಅಂತೂ ಹೇಳಿದ್ರು ಇಷ್ಟ ಅಂತೂ ಎಲ್ಲರೂ ಪಡ್ತಾರೆ ಅಂತ, ಆದರೆ ನೀವು ಹೇಳ್ತಿದ್ದೀರಾ ಭಾಗ್ಯದಲ್ಲೇ ಇಲ್ಲ ಅಂತ. अभी तो बोला ये चाहते तो सब कोई है. ಇವಾಗೇ ಹೇಳಿದ್ರು ಏನಂತ, ಇದನ್ನ ಇಷ್ಟ ಅಂತೂ ಎಲ್ಲರೂ ಇಷ್ಟಪಡ್ತಾರೆ. फिर पूछा ಅದಕ್ಕೆ ಮತ್ತೆ ಕೇಳಿದ್ರು, चाहती क्यों नहीं है? ಯಾಕೆ ಇಷ್ಟಪಡೋದಿಲ್ಲ? हैं? नहीं, संग में रहते रहते, ಆ ಥರ ಅಲ್ಲ, ಸಂಘದಲ್ಲಿ ಇರ್ತಾ ಇರ್ತಾ, साथ करते करते ಜೊತೆಯಲ್ಲಿ ಇರ್ತಾ ಇರ್ತಾ लगाव हो जाता है या नहीं हो जाता है? ಸೆಳೆತ ಆಗೋಗ್ಬಿಡುತ್ತೋ ಇಲ್ವೋ? है? जब लगाव हो जाता है ಯಾವಾಗ ಸೆಳೆತ ಆಗೋಗ್ಬಿಡುತ್ತೆ, तो जिससे लगाव हो जाता है वही चाहना होती है, ಮತ್ತೆ ಯಾರ ಜೊತೆ ಸೆಳೆತ ಇರುತ್ತೋ ಅವರಿಗೆ ಮತ್ತೆ ಅದೇ ಇಷ್ಟ ಆಗುತ್ತಾ, ಅವ್ರ ಬಗ್ಗೆನೇ ಯೋಚನೆ ಇರುತ್ತೆ, या किसी दूसरे की चाहना होती है? ಅಥವಾ ಬೇರೆ ಯಾರಾದರೂ ಇಷ್ಟ ಆಗ್ತಾರ? क्या अनुभव कहता है? ಅನುಭವ ಏನಂತ ಹೇಳುತ್ತೆ? सीधा संग करते करते ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಸಂಘವನ್ನ ಮಾಡ್ತಾ ಮಾಡ್ತಾ लगाव पैदा, अटैचमेंट हो जाता है, ಸೆಳೆತ ಅಟ್ಯಾಚ್ಮೆಂಟ್ ಉತ್ಪನ್ನ ಆಗ್ಬಿಡುತ್ತೆ. तो जो अटैचमेंट पैदा हो जाता है ಅವಾಗ ಮತ್ತೆ ಏನು ಅಟ್ಯಾಚ್ಮೆಂಟ್ ಉತ್ಪನ್ನ ಆಗುತ್ತೆ, वो चाहना क्यों नहीं होने देता? ಅದು ಇಷ್ಟಪಡ್ಲಿಕ್ಕೆ ಯಾಕೆ ಬಿಡೋದಿಲ್ಲ? अरे हैं? माया क्या है? ಯಾರೋ ಅಂದ್ರು ಮಾಯೆ ವಿಮುಖ ಮಾಡಿಬಿಡುತ್ತೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ರೆ ಮಾಯೆ ಏನಾಗಿದೆ? माँ माने नहीं, ಮಾ ಅಂದ್ರೆ ಇಲ್ಲ, आया माने आया. ಆಯಾ ಅಂದ್ರೆ ಬಂದಿಲ್ಲ. अरे ये मुट्ठा जिसके संग के रंग में हम आ गए, ये ना आया होता तो हम भी लक्ष्मी नारायण बन जाते. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನಾವು ಯಾರ ಸಂಘದ ರಂಗನಲ್ಲಿ ಬಂದ್ಬಿಟ್ವಿ, ಒಂದ್ ವೇಳೆ ಇವ್ರು ಬಂದಿರ್ಲಿಲ್ಲ ಅಂದ್ರೆ ನಾವು ಲಕ್ಷ್ಮೀನಾರಾಯಣರಾಗ್ಬಿಡ್ತಾ ಇದ್ವಿ. नहीं समझ में आया? ಅರ್ಥ ಆಗ್ಲಿಲ್ವಾ? नहीं आया, ಅರ್ಥ ಆಗಿಲ್ಲ? नहीं आया है? अच्छा, ಅರ್ಥ ಆಗಿಲ್ವಾ ಕೇಳ್ತಾ ಇದಾರೆ ಬಾಬಾ. बहुत से ऐसे हैं तो भगवान आता है तो सब कुछ छोड़ छाड़ करके भगवान के पीछे पागल हो जाते हैं. ತುಂಬಾ ಜನಗಳು ಈ ತರ ಇದ್ದಾರೆ, ಯಾವಾಗ ಭಗವಂತ ಬರ್ತಾರೆ ಅವಾಗ ಅವ್ರು ಭಗವಂತನ ಹಿಂದೆ ತಮ್ಮ ಮನೆ ಮಠ ಎಲ್ಲ ಬಿಟ್ಬಿಟ್ಟು ಭಗವಂತನ ಹಿಂದೆ ಹುಚ್ಚರಾಗೋಗ್ತಾರೆ. हो जाते हैं कि नहीं? ಆಗೋಗ್ತಾರೋ ಇಲ್ವೋ? है? और बहुत से ऐसे हैं बस वही दैया छिनरिया, वही जंजाल. ಆದರೆ ತುಂಬ ಜನಗಳು ಈ ಥರನೂ ಇದ್ದಾರೆ, ಅವ್ರು ಅದನ್ನು ಬಿಡೋದೇ ಇಲ್ಲ, ತಮ್ಮ ಮನೆ ಸಂಸಾರ ಪರಿವಾರ ಅದು ಇದು ಅದರಲ್ಲೇ ಸಿಕ್ಕಾಕೊಂಡಿರ್ತಾರೆ, ಜಾಲಿಯಲ್ಲಿ. वही धंधा धोरी, ಅದೇ ದುಡಿಮೆ ವ್ಯಾಪಾರಗಳು, वही मकान दुकान, ಅದೇ ಮನೆ ಅಂಗಡಿ, वही बाल बच्चे, ಅದೇ मಕ್ಕಳು ಮೊಮ್ಮಕ್ಕಳು, उन्हीं की परवरिश में बुद्धि लगी. ಅವ್ರ ಪಾಲನೆಯಲ್ಲೇ ಬುದ್ಧಿ ಸಿಕ್ಕಾಕೊಂಡಿರುತ್ತೆ. बाबा ऑर्डर देते हैं ना बाबा, है? उनको नहीं छोड़ना है बस. ಯಾರೋ ಹೇಳಿದ್ರು, ಬಾಬಾ ಹೇಳ್ತಾರೆ ಅಲ್ವಾ, ಎಲ್ಲ ಬಿಡಬಾರ್ದು ಮನೆ ಮಠ ಅಂತ, ಪರಿವಾರನ ಬಿಡಬಾರ್ದು ಅಂತ. बाबा जानते हैं ये कर नहीं सकेंगे. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಬಾಬನ್ಗೆ ಗೊತ್ತಿದೆ ಅಲ್ವಾ ಇವ್ರು ಮಾಡ್ಲಿಕ್ಕೆ ಆಗಲ್ಲ ಅಂತ. छोड़ना है ये नहीं कहा, ಬಿಡಬೇಕು ಅಂತ ಹೇಳಿಲ್ಲ. ये कहा घर गृहस्थ में उल्टा पॉइंट मत उठाया करो, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಉಲ್ಟಾ ಪಾಯಿಂಟ್ ಅನ್ನ ತಗೋಬೇಡಿ, और उसका उल्टा क्लैरिफिकेशन मत दो. ಅದರದ್ದು ಉಲ್ಟಾ ಕ್ಲಾರಿಫಿಕೇಶನ್ ಕೊಡಬೇಡಿ. ये कहा जो घर गृहस्थ में रहते हैं, ಈ ತರ ಹೇಳಿದ್ದಾರೆ, ಯಾರು ಮನೆಯಲ್ಲಿ ಗೃಹಸ್ಥ ಪರಿವಾರದಲ್ಲಿ ಇರ್ತಾರೆ, रह करके पुरुषार्थ कर रहे हैं, ಇದ್ಬಿಟ್ಟು ಅದರಲ್ಲಿ ಪುರುಷಾರ್ಥವನ್ನ ಮಾಡ್ತಾ ಇದ್ದಾರೆ, उनको तोड़ निभानी, ಅವರಿಗೆ ನಿಭಾಯಿಸ್ಕೊಂಡು ಹೋಗ್ಬೇಕಾಗಿದೆ. बीवी बाल बच्चों के साथ. ಅಂದ್ರೆ ತಮ್ಮ ಹೆಂಡತಿ ಮಕ್ಕಳ ಜೊತೆ ನಿಭಾಯಿಸ್ಕೊಂಡು ಹೋಗ್ಬೇಕಾಗಿದೆ ಅಂತ ಹೇಳಿದ್ದಾರೆ. क्या बोला? हाँ जी. ಏನಂತ ಹೇಳಿದ್ದಾರೆ? ನಿಭಾಯಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. तो बोला
प्रश्न किया बाबा ने, ಅದಕ್ಕೆ ಮತ್ತೆ ಹೇಳಿದರು, ಪ್ರಶ್ನೆಯನ್ನು ಮಾಡಿದರು ಬಾಬಾ, चाहती क्यों नहीं है? ಯಾಕೆ ಇಷ್ಟಪಡೋದಿಲ್ಲ, है? क्यों नहीं चाहती है? ಯಾಕೆ ಇಷ್ಟಪಡೋದಿಲ್ಲ? कि हम फर्स्ट क्लास पास हो जाएं, ನಾವು ಫಸ್ಟ್ ಕ್ಲಾಸ್ ಪಾಸ್ ಆಗೋಗ್ಬಿಡ್ಬೇಕು, 100 मार्क्स से पास हो जाएं, 100 ಮಾರ್ಕ್ಸ್ನಲ್ಲಿ ಪಾಸ್ ಆಗಿಬಿಡ್ಬೇಕು, लक्ष्मी नारायण जैसे बन जाएं। ಲಕ್ಷ್ಮೀನಾರಾಯಣನ್ ಥರ ಆಗೋಗ್ಬೇಕು. क्यों नहीं चाहती ಯಾಕೆ ಇಷ್ಟಪಡೋದಿಲ್ಲ? है? ಯಾರೋ ಹೇಳ್ತಾ ಇದ್ದಾರೆ ಸಂಘದ ರಂಗ್ ಏನಿದೆ ಅದ್ರ ಪ್ರಭಾವ ಬೀಳುತ್ತೆ ಅಂತ. हाँ, पूर्व जन्म के संग का रंग है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಾ, ಪೂರ್ವಜನ್ಮದ ಸಂಘದ ರಂಗಿದೆ. जिन आत्माओं के साथ संग का रंग लग गया है, ಯಾವ ಆತ್ಮಗಳ ಜೊತೆ ಸಂಘದ ರಂಗ್ ಅಂಟ್ಕೊಂಡ್ಬಿಟ್ಟಿದೆ वो ही अच्छी लगती है, ಅವರೇ ಇಷ್ಟ ಆಗ್ತಾರೆ. उनको त्याग नहीं सकते। ಅವರನ್ನು ತ್ಯಾಗ ಮಾಡಲಿಕ್ಕೆ ಆಗಲ್ಲ. सभी बेचारी चाहती तो हैं ಪಾಪ ಎಲ್ಲರೂ ಇಷ್ಟ ಅಂತೂ ಪಡ್ತಾರೆ, कि हम मम्मा बाबा जैसा होशियार हो जावे, ನಾವು ಮಮ್ಮ ಬಾಬನ್ ಥರ ಹುಷಾರಾಗಬೇಕು ಅಂತ. परंतु नहीं होता है, ಆದರೆ ಆಗೋದೇ ಇಲ್ಲ. क्योंकि इसमें मेहनत बहुत चाहिए। ಯಾಕೆಂದರೆ ಇದರಲ್ಲಿ ಶ್ರಮ ಅಂತೂ ತುಂಬ ಪಡಬೇಕಾಗಿದೆ. इस बात की मेहनत, ಯಾವ ಮಾತಿನ ಶ್ರಮ ಪಡಬೇಕಾಗಿದೆ? ये मेहनत किस बात की है? ಶ್ರಮ ಪಡೋದು ಯಾವ ಮಾತಿನಲ್ಲಾಗಿದೆ? हाँ, बूढ़ी जल्दी जल्दी पकड़ रही है। ಯಾರು ಅಂದರೂ ಏಕಾಗ್ರತೆದು ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಾಂ, ಈ ಮುದುಕರಾಗಿರೋರು ತುಂಬ ಚೆನ್ನಾಗಿ ಪಾಯಿಂಟನ್ನು ಹಿಡಿತಾ ಇದ್ದಾರೆ ಬೇಗ ಬೇಗ ಅಂತ. कौन सी मेहनत? ಯಾವ ಶ್ರಮ ಪಡಬೇಕಾಗಿದೆ? नष्टो मोहा स्मृति लब्धा। ನಷ್ಟೋ ಮೋಹ ಸ್ಮೃತಿ ಲಬ್ಧ. क्या नष्टो मोहा? ಏನಾಗಬೇಕು ನಷ್ಟೋ ಮೋಹ? अरे जिनसे अटैचमेंट लगा हुआ है, नहीं छोड़ पा रहे हैं, पुरुषार्थ दब हो रहा है। ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಯಾರ್ಯಾರ ಜೊತೆ ಅಟ್ಯಾಚ್ಮೆಂಟ್ ಇದೆ, ಸೆಳೆತ ಇದೆ, ಬಿಡೋಕ್ಕಾಗ್ತಾ ಇಲ್ಲ, ಮೋಹ ಇದೆ ಅವ್ರ ಮೇಲೆ. क्या इनसे मोह छूट जाता तो अच्छा था। ಇವರಿಂದ ಮೋಹ ದೂರ ಆಗೋಗ್ಬಿಟ್ರೆ ಒಳ್ಳೇದಾಗಿತ್ತು. अटैचमेंट हट जाता तो अच्छा था। ಅಟ್ಯಾಚ್ಮೆಂಟ್ ದೂರ ಆಗ್ಬಿಟ್ಟಿದ್ರೆ ಒಳ್ಳೇದಾಗಿತ್ತು. ये अटैचमेंट छोड़ने की मेहनत, ಈ ಅಟ್ಯಾಚ್ಮೆಂಟ್ ಬಿಡುವಂಥ ಶ್ರಮ, ये बहुत मेहनत चाहिए। ಇದು ತುಂಬ ಶ್ರಮ ಪಡಬೇಕಾಗಿದೆ. किसी को कम चाहिए, किसी को ज्यादा चाहिए, ऐसा क्यों? ಕೆಲವರಿಗೆ ಕಡಿಮೆ ಬೇಕಾಗಿದೆ, ಕೆಲವರಿಗೆ ಜಾಸ್ತಿ ಬೇಕಾಗಿದೆ, ಈ ಥರ ಯಾಕೆ? पूर्व जन्म का हिसाब किताब, ಪೂರ್ವಜನ್ಮದ ಲೆಕ್ಕಾಚಾರ ಆಗಿದೆ. पूर्व जन्म में जिनके साथ ज्यादा लगाव लगाया है, ಪೂರ್ವಜನ್ಮದಲ್ಲಿ ಯಾರ ಜೊತೆ ಜಾಸ್ತಿ ಸೆಳೆತದಲ್ಲಿ ಇದ್ರಿ, वो लगाव तो छूटने ही नहीं देता। ಅಟ್ಯಾಚ್ಮೆಂಟ್ ಏನಿದೆ, ಆ ಸೆಳೆತ ಅದು ದೂರ ಆಗಲಿಕ್ಕೆ ಬಿಡೋದಿಲ್ಲ. अच्छा, ओम शांति। ಓಂ ಶಾಂತಿ. ಇವತ್ತಿಂದು ವಿಸಿಡಿ ನಂಬರ್ ಆಗಿತ್ತು 1970, ವನಸ್ಥಲಿ, ಕಾಠ್ಮಂಡು, ಸೆಕೆಂಡ್ ಪಾರ್ಟ್, ನೇಪಾಲ್. ಮುರಳಿ ತಾರೀಖು 1965, ನುಡಿಸಿರುವಂಥ ತಾರೀಖು 28/11/2014. ಓಂ ಶಾಂತಿ.